ಆನೇಕಲ್ ಶಾಸಕರಾದ ಬಿ ಶಿವಣ್ಣನವರ 59ನೇ ಜನ್ಮದಿನದ ಅಂಗವಾಗಿ ಗೌರೀಶ್ ನೇತೃತ್ವದಲ್ಲಿ ಅನ್ನದಾಸೋಹ, ಬಟ್ಟೆ ವಿತರಣೆ, ಕಂಬಳಿ ವಿತರಣೆ, ನಾಟಕ ಪ್ರದರ್ಶನ ಏರ್ಪಾಡು. ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ 59ನೇ ಜನ್ಮದಿನದ ಅಂಗವಾಗಿ ಕನ್ನಡ ಪರ ಹೋರಾಟಗಾರ, ಮುದ್ದನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯ, ಕಾಂಗ್ರೆಸ್ ಯುವ ಮುಖಂಡರಾದ ಎಸ್.ಕೆ. ಗೌರೀಶ್ ಅವರು ವಿಭಿನ್ನವಾಗಿ ಸಿಪಾನಿ ವೃದ್ಧಾಶ್ರಮದಲ್ಲಿ ಇರುವ 500 ಜನ ಹಸಿದವರಿಗೆ ಒಂದು ದಿನದ ಅನ್ನದಾಸೋಹ, ಬಟ್ಟೆಗಳ ವಿತರಣೆ, ಕಂಬಳಿ ವಿತರಣೆ, ಸಂಜಯ್ ಚರಿತ್ರೆ ಅಥವಾ ಕೃಷ್ಣ ಅರ್ಜುನ್ ಯುದ್ಧ ಎಂಬುವ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಇನ್ನು ಆನೇಕಲ್ ಶಾಸಕರಾದ ಬಿ ಶಿವಣ್ಣ ಅವರ ಜನ್ಮದಿನದ ಅಂಗವಾಗಿ ಬೆಳಗ್ಗೆ ಮನೆಯಲ್ಲಿ ಹೋಮ ಸಲ್ಲಿಸಿ, ಹುಳಿಮಾವು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ, ನಂತರ ಪಕ್ಷದ ಅನೇಕ ಕಾರ್ಯಕರ್ತರು ಏರ್ಪಡಿಸಿದ್ದ ವಿವಿಧ ಕಾರ್ಯಕ್ರಮಗಳಿಗೆ ಭೇಟಿ ನೀಡುತ್ತಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಶಿವಣ್ಣನವರ ಜನ್ಮದಿನದ ಪ್ರಯುಕ್ತ 9 ಪಿಲ್ಲರ್ಸ್ ಸ್ನೇಹ ಬಳಗದ ವತಿಯಿಂದ ಸಿಪಾನಿ ಸೇವಾ ಸದನದಲ್ಲಿ ನಿರಾಶ್ರಿತರಿಗೆ ಅನ್ನದಾಸೋಹ, ಬೆಡ್ಶೀಟ್, ಸಮವಸ್ತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶಾಸಕ ಬಿ ಶಿವಣ್ಣ 3 ಬಾರಿ ಶಾಸಕರಾಗಿ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಕುಡಿಯುವ ಕಾವೇರಿ ನೀರು, ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ, ಹೈಟೆಕ್ ಅಂಬೇಡ್ಕರ್ ಭವನ, ಅಂತಾರಾಷ್ಟ್ರೀಯ ಕ್ರೀಡಾಂಗಣ, ಎಲ್ಲಾ ರಸ್ತೆಗಳು ಡಾಂಬರೀಕರಣ ಹಾಗೂ ಮೆಟ್ರೋ ರೈಲು ಸೇರಿದಂತೆ ಸಾಕಷ್ಟು ಜನಪರ ಕಾರ್ಯಗಳು ಮಾಡಿ ಜನರ ವಿಶ್ವಾಸ ಗಳಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ವಿದ್ಯಾರ್ಥಿ ಘಟಕದಿಂದ ಕೆಲಸ ಮಾಡಿ ಹಂತ ಹಂತವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಪಕ್ಷದ ಹಿರಿಯ ಶಾಸಕರಾಗಿದ್ದಾರೆ. ಹಾಗಾಗಿ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವರಾಗಬೇಕು ಎಂದು ತಾಲೂಕು ಜನತೆಯ ಆಶಯವಾಗಿದೆ ಎಂದರು. ಇದೇ ವೇಳೆ ಶಾಸಕ ಬಿ ಶಿವಣ್ಣ ಅವರು ನಿರಾಶ್ರಿತರಿಗೆ ಬೆಡ್ಶೀಟ್, ಬಟ್ಟೆಗಳನ್ನು ವಿತರಿಸಿ ಅನ್ನದಾಸೋಹ ಬಡಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಸ್.ಕೆ. ಗೌರೀಶ್, ಮುದ್ದನಲ್ಲೂರು ಶ್ರೀನಿವಾಸರೆಡ್ಡಿ, ಗೊಡ್ಡಹಟ್ಟಿ ರಾಮಸ್ವಾಮಿ, ಬಳಗಾರನಹಳ್ಳಿ ಕುಮಾರ್, ಸೊಪ್ಪಳ್ಳಿ ಶಿವಶಂಕರ್, ಚಂದಾಪುರ ಶ್ರೀಧರ್, ಆರಿಹಳ್ಳಿ ಮಂಜುನಾಥ್, ಹಿಲಲೆ ವೆಂಕಟೇಶ್, ಚಂದಾಪುರ ಗಣೇಶ್, ಸೊಪ್ಪಳ್ಳಿ ಸತೀಶ್, ಎಸ್.ಕೆ. ಹರೀಶ್, ಸಿಂಗಿನಾಗ್ರಹಾರ ಮಧು, ಮುನಿತಿಮ್ಮಾರೆಡ್ಡಿ, ಜಿಗಣಿ ಶ್ರೀರಾಮ್, ಬೈರೇಶ್, ಗುಡ್ಡಟ್ಟಿ ಅನಿಲ್, ಪುರುಷೋತ್ತಮ್, ರವಿಕುಮಾರ್, ಮೂರ್ತಿ, ಸಮಾಜ ಸೇವಕರಾದ ಗೌರಮ್ಮ, ಚಾಮುಂಡೇಶ್ವರಿ, ಗೌರೇಶ್, ಸುಬ್ಬಲಕ್ಷ್ಮಿ ಮತ್ತಿತರರು ಇದ್ದರು. ಸ್ವಲ್ಪ ಈಗ ನಮ್ಮ ಜನಪ್ರಿಯ ಶಾಸಕರಿಗೆ ಬೃಹತ್ಕಾರದ ಒಂದು ನಮ್ಮ 9 ಪಿಲ್ಲರ್ಸ್ ಮತ್ತು ಸ್ನೇಹ ಬಳಗದ ವತಿಯಿಂದ ಆಂಜನವರು ಬಂದಿದ್ದಾರೆ. ಆಂಜನವರು ಕುಮಾರ ಭಾಗದ ಆತ್ಮೀಯ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ಇವತ್ತು ಫೆಬ್ರವರಿ 1 ನಮ್ಮ ಹೆಮ್ಮೆಯ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರ ಹುಟ್ಟುಹಬ್ಬ. ಬಹುಶಃ ಫೆಬ್ರವರಿ 1 ಅಂತ ಹೇಳಿದ್ರೆ ನಮಗೆಲ್ಲ ಒಂಥರ ಹಬ್ಬದ ವಾತಾವರಣನೇ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಶಿವಣ್ಣವರು ಈ ತಾಲೂಕಿನ ಸರ್ವ ಜನಾಂಗದ ನಾಯಕ. ಅವರು 3 ಸಾರಿ ಗೆದ್ದ ಮೇಲೆ ಈ ತಾಲೂಕಲ್ಲಿ ಅನೇಕ ಅಭಿವೃದ್ಧಿಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಮ್ಮಂತ ಯುವಕರಿಗೆ ಮತ್ತೆ ಅನೇಕ ಬಡವರಿಗೆ ಒಳ್ಳೆ ನಮಗೆ ಸಹಾಯವನ್ನ ಮಾಡ್ತಾರೆ. ಅಂತಹ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿ ವರ್ಷ ನಮ್ಮ ಆಸೆ ಏನಿದೆ ಅಂತ ಹೇಳಿದ್ರೆ ಬಡವರ ಪರವಾದಂಥ ಕಾರ್ಯಕ್ರಮವನ್ನ ಮಾಡೋದು ನನ್ನ ನಿಜವಾದ ಒಂದು ಸ್ಥೈರ್ಯ ಅಂತಾನೆ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ 4 ಜನಕ್ಕೆ ಒಳ್ಳೇದಾಗಬೇಕು. ನಾವು ಏನೇ ಒಂದು ಕೆಲಸ ಮಾಡೋದಾದ್ರು ಶಿವಣ್ಣವರು ಹೇಳಿದ್ದಾರೆ, ನನಗೆ ಯಾವಾಗ್ಲೂ ಹೇಳೋದೆ, ನೋಡಪ್ಪ ನಾವು ಏನೇ ಒಂದು ಕೆಲಸ ಮಾಡಿದ್ರು 4 ಜನಕ್ಕೆ ಒಳ್ಳೆ ಆಗೋಂಥ ಕೆಲಸವನ್ನ ಮಾಡ್ಬೇಕಂತ ಅವರ ಮಾರ್ಗದರ್ಶನದಲ್ಲಿ ನಾನು ಪ್ರತಿ ವರ್ಷ ಈ ಸಿಪಾನಿ ಆಶ್ರಮದಲ್ಲಿ 1 ದಿನದ ಅನ್ನದಾಸೋಹ ಮತ್ತು ಅವರಿಗೆಲ್ಲ ಎಲ್ರಿಗೂ ಬಟ್ಟೆಗಳು ಮತ್ತೆ ಅವರಿಗೆ ಬೆಡ್ಶೀಟ್ಗಳು ಕೊಡುವಂತ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಯಾಕಂದ್ರೆ ಒಬ್ಬರಿಂದ ಮಾಡಕ್ ಸಾಧ್ಯ ಇಲ್ಲ,
ಇದೆಲ್ಲ ನನ್ನ 9 ಪಿಲ್ಲರ್ಸ್ ಬಳಗ ಆಗಿರ್ಬೋದು, ಸ್ನೇಹ ಬಳಗ ಆಗಿರ್ಬೋದು, ಮತ್ತೆ ನನ್ನ ಸಹೋದರ ಆಗಿರ್ಬೋದು, ಎಲ್ಲರೂ ಸೇರಿ ಒಟ್ಟಿಗೆ ನಾವು ಮಾಡಿರೋದು. ನಿಜವಾಗ್ಲೂ ಇದು ನನಗೆ ಒಂಥರ ಒಳ್ಳೆ ಶಾಂಗ್ಲೀಯವಾದಂಥ ಕೆಲಸ ಅಂತ ನಾನು ಭಾವಿಸ್ತೀನಿ. ನಮ್ಮ ಶಿವಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗ್ಲಿ ಅಂತಾನೆ ನಮ್ಮ ಒಂದು ಆಸೆ. ಯಾಕಂತ ಹೇಳಿದ್ರೆ ಅವರು ಹಿರಿಯರು, ಮತ್ತೆ 2 ಸಾರಿ ಸೋತಿದ್ದಾರೆ, 3 ಸಾರಿ ಗೆದ್ದಿದ್ದಾರೆ. ಅವ್ರಿಗೆ ಒಳ್ಳೆ ಅನುಭವ ಇದೆ. ಅವ್ರಿಗೇನಾದ್ರೂ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ರೆ ಏನು ರಾಜ್ಯ ಸರ್ಕಾರ, ನಮ್ಮೆಲ್ರಿಗೂ ಒಂದು ದೊಡ್ಡ ಆಸೆ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಸುಮಾರು 500 ಜನ ಇದ್ದಾರೆ. 500 ಜನ ನಿರಾಶ್ರಿತರಿಗೆ ಅವರಿಗೆ ಬಟ್ಟೆಗಳು ಕೊಡೋ ಮುಖಾಂತರ ಮತ್ತೆ ಕಂಬಳಿಗಳು ಕೊಡೋ ಮುಖಾಂತರ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಮಾಡಿದೀವಿ. ಮತ್ತೆ ಸಂಜೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ, ಯಾಕಂದ್ರೆ ಅವರಿಗೆ ಕಲೆ ಅಂದ್ರೆ ಬಹಳ ಇಷ್ಟ, ಆ ವಿಶೇಷವಾಗಿ ಪ್ರಥಮ ಬಾರಿಗೆ ನಾವು ಇವತ್ತು ನಾಟಕವನ್ನು ಕೂಡ ಹಮ್ಮಿಕೊಂಡಿದೀವಿ. ಗಯಚರಿತ್ರೆ ಅಥವಾ ಕೃಷ್ಣಾರ್ಜುನರ ಎಂಬ ಯುದ್ಧ ನಾಟಕವನ್ನ ಹಮ್ಮಿಕೊಂಡಿದೀವಿ. ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಅದು ಯಾಕೆ ಮೆರಿತಾನೆ, ಮತ್ತೆ ಅವನು ಸ್ವರ್ಗಲೋಕ, ಸತ್ಯಲೋಕ, ಕೈಲಾಸ ಎಲ್ಲ ತಿರುಗಿ ಕಷ್ಟ ಏನಂತ ನೋಡ್ತಾನೆ. ಆ ಕಷ್ಟದ ಒಂದು ಒಳ್ಳೆ ಗೈಚರಿತ್ರ ನಾಟಕವನ್ನು ಆಡ್ತಾ ಇದ್ವಿ. ಬಹಳ ಅರ್ಥಪೂರ್ಣವಾಗಿದೆ. ತಾವೆಲ್ಲರೂ ಬಂದು ನಮ್ಗೆ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ. ಮಾಧ್ಯಮ ಮಿತ್ರರೇ, ಆನೇಕಲ್ ತಾಲೂಕಿನ ಎಲ್ಲ ಯುವ ಜನರೇ, ಇವತ್ತಿನ ದಿವಸ ನಮ್ಮ 9 ಪಿಲ್ಲರ್ಸ್ ಮತ್ತು ಸ್ನೇಹ ಬಳಗದಿಂದ ಸಿಪಾನಿ ಆಶ್ರಮದ ಬಳಿ ಕಂಬಳಿ ಕೊಡ್ತಕ್ಕಂಥದ್ದು, ಬಟ್ಟೆಗಳನ್ನ ವಿತರಣೆ ಮಾಡ್ತಕ್ಕಂಥದ್ದನ್ನ ನಮ್ಮ ಗೌರೀಶ್ ಅವರ ಸಾರಥ್ಯದಲ್ಲಿ ಇವತ್ತಿನ ದಿವಸ ನಾವು ಕೊಟ್ಟಿದ್ದೀವಿ. ನಮ್ಮ ಪ್ರೀತಿಯ ಸ್ನೇಹಿತ, ಇವತ್ತು ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಿ ಶಿವಣ್ಣವರ ಹುಟ್ಟುಹಬ್ಬ. ಬಹಳ ಅರ್ಥಪೂರ್ಣವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಪ್ರತಿ ವರ್ಷನೂ ಸಹ ಇಲ್ಲಿ ನಾವು ಈ ತರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಬಂದಂತ ಎಲ್ರಿಗೂ ಸಹ ನಾವು ಕೃತಜ್ಞತೆಗಳನ್ನ ಮಾಡ್ತಾ ಇದ್ದೀವಿ. ಸುಮಾರು ಜನ ನಮ್ಮ ಯುವ ಮಿತ್ರರು ಬಂದಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳು ಬಂದಿದ್ದಾರೆ, ಮಾಜಿ ಸದಸ್ಯರುಗಳು ಬಂದಿದ್ದಾರೆ, ಮಾಜಿ ಅಧ್ಯಕ್ಷರುಗಳು ಬಂದಿದ್ದಾರೆ, ಹಾಲಿ ಅಧ್ಯಕ್ಷರುಗಳಿದ್ದಾರೆ, ಎಲ್ಲ ಯುವ ಮಿತ್ರರಿದ್ದಾರೆ. ಹಾಗಾಗಿ ಈ ಒಂದು ಅರ್ಥಪೂರ್ಣ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಅವ್ರ ಕೈಯಾರೇನೆ ಕೆಲವರಿಗೆ ಊಟವನ್ನ ಬಡಿಸಿ ಎಲ್ರಿಗೂ ಸಹ ಬಟ್ಟೆಗಳನ್ನ ವಿತರಣೆ ಮಾಡಿದಂತ ಜನಪ್ರಿಯ ಶಾಸಕರಿಗೂ ಸಹ ನಮ್ಮ ತಂಡದ ಪರವಾಗಿ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಮತ್ತೆ ಸಂಜೆ ಇವತ್ತಿನ ದಿವಸ ರಾತ್ರಿ ಪೂರ್ತಿ ಗಯಚರಿತ್ರೆ ಅಥವಾ ಕೃಷ್ಣಾರ್ಜುನ ಯುದ್ಧ ಎಂಬ ಒಂದು ಪೌರಾಣಿಕ ನಾಟಕ ಇದೆ. ದಯವಿಟ್ಟು ತಾಲೂಕಿನ ಜನತೆ ಬಂದು ಆ ನಾಟಕವನ್ನು ನೋಡಿ ಎಲ್ಲರೂ ಸವಿಬೇಕಂತ ನಮ್ಮ ಒಂದು ವಿಳಾಸ ಬಂದು ಶ್ರೀನಿಧಿ ವೈಭವ್ ಹೋಟ್ಲ್ ಹತ್ರ, ಚಂದಾಪುರ, ಸೂರ್ಯ ಸಿಟಿ. ಹಾಗಾಗಿ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲಾ ಮಾಧ್ಯಮ ಮಿತ್ರರಲ್ಲಿ ನಮಸ್ಕಾರ. ಏನೇ ಒಂದು ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ, ಇವತ್ತು ಸಿಪಾನಿ ಆಶ್ರಮದಲ್ಲಿ ಇವತ್ತು ಒಂದು ಗೌರೀಶ್ ಅವರ ನೇತೃತ್ವದಲ್ಲಿ ಅವರಿಗೆ ಒಂದು ದಿನದ ಊಟದ ವ್ಯವಸ್ಥೆ, ಮತ್ತೆ ಅವರಿಗೆ ಬಟ್ಟೆ ಕೊಡೋದ್ರ ಮುಖಾಂತರ, ಮತ್ತೆ ಅವರಿಗೆ ಕಂಬಳಿ ಕೊಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮವನ್ನ, ವಿಭಿನ್ನ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪ್ರತಿ ವರ್ಷನೂ ಶಿವಣ್ಣವರ ಒಂದು ಹುಟ್ಟಹಬ್ಬಕ್ಕೆ ಪ್ರತಿ ವರ್ಷನೂ ಗೌರೀಶ್ ಅವರ ನೇತೃತ್ವದಲ್ಲಿ ಇದೇ ರೀತಿ ಒಂದು ಕಾರ್ಯಕ್ರಮಗಳನ್ನ ಕೊಟ್ಕೊಂಡ್ ಬರ್ತಾ ಇದ್ದಾರೆ. ಅವರಿಗೆ ಅವರು ಮತ್ತೆ ಅವರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ. ಮತ್ತೆ ಅದೇ ರೀತಿಯಾಗಿ ಸ್ನೇಹಿತರ ಬಳಗ ಮತ್ತೆ ಏನು 9 ಪಿಲ್ಲರ್ಸ್ ಏನಿದಾರೋ ಎಲ್ಲರೂ ಕೂಡ ಒಂದು ಕಾರ್ಯಕರ್ತರಾಗಿ ಒಂದು ಶ್ರಮಪಟ್ಟು ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರೆ. ಮತ್ತೆ ಇದೇ ರೀತಿ ವರ್ಷನೂ ಕೂಡ ಒಂದು ಹುಟ್ಟಹಬ್ಬನ ಮಾಡ್ಕೊಂಡ್ ಬರ್ತಾ ಇದಾರೆ. ಅವ್ರಿಗೆ ಒಂದು ಒಳ್ಳೇದಾಗ್ಲಿ. ಮತ್ತೆ ಅವರು 3 ಬಾರಿ ಶಾಸಕರಾಗಿದ್ದಾರೆ. ಈ ಬಾರಿ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂದೇಳಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತೇವೆ. ಅದೇ ರೀತಿಯಲ್ಲಿ ತಾಲೂಕಿನಲ್ಲಿ ಹೆಚ್ಚಿನ ಒಳ್ಳೆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅದೇ ರೀತಿ ಒಂದು ಕೆಲಸಗಳನ್ನ ಮಾಡ್ತಾರೆ ಅಂದೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹ್ಯಾಟ್ರಿಕ್ ಗೆಲುವಿನ ಮುಖಾಂತರ ತಮ್ಮ ಜನಮನ್ನಣೆಯನ್ನು ಗಳಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಬಿ ಶಿವಣ್ಣ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಸಿಪಾನಿ ಆಶ್ರಮದಲ್ಲಿ ಆಶ್ರಯ ಇಲ್ಲದೆ ಇರ್ತಕ್ಕಂಥ ನಿರಾಶ್ರಿತರಿಗೆ ಆಶ್ರಯ ಕೊಡುವ ಜಾಗದಲ್ಲಿ
ನಮ್ಮ 9 ಪಿಲ್ಲರ್ಸ್ ತಂಡ ಮತ್ತು ಗೌರೀಶಣ್ಣ ಸ್ನೇಹ ಬಳಗದ ವತಿಯಿಂದ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಅಗತ್ಯ ವಸ್ತುಗಳನ್ನ ನೀಡುವುದರ ಮುಖಾಂತರ ಬಿ ಶಿವಣ್ಣವರ ಹುಟ್ಟುಹಬ್ಬಕ್ಕೆ ವಿಶೇಷ ಅರ್ಥವನ್ನ ಕಲ್ಪಿಸಿದ್ದಾರೆ. ಮಾನ್ಯ ಶಿವಣ್ಣವರು 3 ಬಾರಿ ಗೆದ್ದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಲ್ಲಿ ಮಾಡಿದ್ದಾರೆ. ಮುಂದೆ ಸಹ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಕಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ಕೊಡ್ತೇನೆ. ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಇರ್ಲಿ ಅಂತ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಮಾರ್ಗದರ್ಶಕರು ನನ್ನ ಒಂದು ಹಿತೈಷಿಗಳು ಅಂತ ಹೇಳ್ಬೋದು. ಜೊತೆಗೆ ನನ್ನನ್ನು ಸರಿದಾರಿನಲ್ಲಿ ನಡೆಸಿದಂತಹ ನಮ್ಮ ಸಹೋದರರು ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥವರು ಅವರ ನಾಯಕತ್ವದಲ್ಲಿ ನನಗೂ ಒಂದು ಮಾರ್ಗದರ್ಶನ ಕೊಟ್ಟು ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಮಾಡಬೇಕು, ಸಮಾಜ ಸೇವೆ ಯಾವ ರೀತಿ ಮಾಡಬೇಕು ಅಂತಹ ಒಂದು ಮಾರ್ಗದರ್ಶನ ಹಾಕಿಕೊಟ್ಟು ರೂಪರೇಷೆ ಕೊಟ್ಟಂತಹ ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ನಮ್ಮ ತಾಲೂಕಿನಲ್ಲಿ ಇವತ್ತು ಇದು ಒಂದು ಹಬ್ಬದ ವಾತಾವರಣ ಆಗಿದೆ ಅಂದರೆ ತಪ್ಪಾಗಲಾರದು. ಸಾಮಾನ್ಯವಾಗಿ ಎಲ್ಲರೂ ಒಂದು ಹುಟ್ಟುಹಬ್ಬ ಮಾಡ್ಕೊತಾರೆ, ಎಲ್ಲೋ ಒಂದು ರೆಸಾರ್ಟ್ಗಳಲ್ಲೋ ಅಥವಾ ಒಂದು ಹೋಟೆಲ್ಗಳಲ್ಲಿ ಮಾಡ್ಕೊತಾರೆ. ಆದರೆ ನಮ್ಮ ಶಾಸಕರು ಅವರ ಹುಟ್ಟುಹಬ್ಬ ಬಂತಂದ್ರೆ ಇಡೀ ಕ್ಷೇತ್ರದಲ್ಲಿ ಮನೆ ಮನೆ ಹಬ್ಬ ಆಗ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ಸ್ವಯಂ ಆಗಿ ನಮ್ಮ ಯುವಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಮುಖಂಡರಿರ್ಬೋದು, ಅದು ಆಮೇಲೆ ಪಕ್ಷಾತೀತವಾಗಿ ಅವರಿಗೆ ಎಲ್ಲರೂ ಸಹ ಖುಷಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಹಲವಾರು ರೀತಿಯಲ್ಲಿ ಜನಗಳಿಗೆ ಮನಮುಟ್ಟುವಂತೆ ತಲುಪಿಸ್ತಾರೆ. ಈ ಹುಟ್ಟುಹಬ್ಬಗಳು ಅರ್ಥಪೂರ್ಣವಾಗಿ ಆಗ್ಬೇಕಂದ್ರೆ ಇವರೇ ಒಂದು ನಮ್ಮ ಶಿವಣ್ಣವ್ರ ಹುಟ್ಟುಹಬ್ಬನ ಮಾದರಿಯಾಗಿ ತಗೊಂಡ್ರೆ ತಪ್ಪಾಗ್ಲಾರ್ದು. ಆ ರೀತಿಯಾಗಿ ಹಲವಾರು ಭಾಗಗಳಲ್ಲಿ ಹಲವಾರು ಮುಖಂಡರುಗಳು, ಹಲವಾರು ನಮ್ಮ ಯುವಕರು ಅವರದೇ ಆದ ಒಂದೊಂದು ಶೈಲಿಯಲ್ಲಿ ಎಲ್ಲ ಒಂದೇ ಕಡೆ ಒಂದೇ ಪ್ರೋಗ್ರಾಮ್ ಮಾಡ್ತಾ ಇಲ್ಲ. ವಿಧ ವಿಧವಾಗಿ ಒಂದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ನಾಟಕಗಳಿರ್ಬೋದು, ಆಮೇಲೆ ಆರೋಗ್ಯ ಶಿಬಿರಗಳಿರ್ಬೋದು, ಈ ರೀತಿಯಾಗಿ ಎಲ್ಲಾ ತರ ಜನಗಳಿಗೂ ರೀಚ್ ಆಗೋ ತರ ಮಾಡಿ ಒಂದು ಅರ್ಥಪೂರ್ಣವಾಗಿ ಈ ಹಬ್ಬವನ್ನು ಆಚರಿಸಿದ್ದಾರೆ. ಇಂದು ಇಲ್ಲಿ ನಮ್ಮ ಗೌರೇಶಣ್ಣನವರು ಮತ್ತು 9 ಪಿಲ್ಲರ್ಸ್ ತಂಡದ ವತಿಯಿಂದ ಈ ಸಿಪಾನಿ ಆಶ್ರಮದಲ್ಲಿ ಇಂದು ಅನ್ನದಾಸೋಹ ಮತ್ತು ಬ್ಲಾಂಕೆಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಮುಖೇನ ಇನ್ನೂ ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ 4 ಜನಕ್ಕೆ ಮಾದರಿಯಾಗಿ ತರ ಈ ಹಬ್ಬವನ್ನು ಆಚರಿಸಿದ್ದಾರೆ. ನಮ್ಮ ಗೌರೀಶಣ್ಣನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನೀವು ಎಲ್ಲರೂ ನಮಗೆ ಸ್ಫೂರ್ತಿ ಅಂತ ನಾವು ಭಾವಿಸ್ತಾ, ಮತ್ತೊಮ್ಮೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಶೀಘ್ರದಲ್ಲಿಯೇ ಅವರು ಸಚಿವರಾಗಿ ಆ ಸ್ಥಾನವನ್ನು ಅಲಂಕರಿಸಬೇಕು. ಯಾಕೆಂದ್ರೆ ನಮ್ಮ ತಾಲೂಕು ಯಾವ ರೀತಿ ಇತ್ತು ಅಂತ ಎಲ್ಲರಿಗೂ ಗೊತ್ತಿದೆ. 15 ವರ್ಷದಿಂದ ಬರೀ ಮಣ್ಣಿನ ರಸ್ತೆಗಳಲ್ಲಿ ಇದ್ದಂತಹ ಈ ಕ್ಷೇತ್ರವನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಅವರ ಕೈ ಇನ್ನೂ ಸ್ವಲ್ಪ ಶಕ್ತಿಯುತವಾದ್ರೆ ನಾವು ಒಂದು ನಗರ ಅಂತ ಹೇಳ್ತಿದ್ದೀವಲ್ಲ, ನಾವೆಲ್ಲ ಆ ಒಂದು ಮಟ್ಟವನ್ನ ನಾವು ಹಳ್ಳಿಯಿಂದ ನಗರಗಳನ್ನು ನೋಡ್ಬೋದು. ಆ ಒಂದು ಕಾರಣಕ್ಕಾಗಿ ನಮ್ಮ ಶಿವಣ್ಣನವರ ಕೈ ಬಲಪಡಿಸಬೇಕು, ಸರ್ಕಾರ ಅವರಿಗೆ ಒಂದು ಸಚಿವ ಸ್ಥಾನ ನೀಡಿ ಹರಿಸಬೇಕು, ಭಗವಂತ ಆಶೀರ್ವಾದ ನೀಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ಕೇಳ್ಕೊಂತೀನಿ. ಧನ್ಯವಾದಗಳು.